ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೆಂಗದಿರಿ? ಎಲ್ಲರೂ ಆರಾಮದಿರೇನೆ? ನಾವು ಕೂಡ ಆರಾಮದೇವಿ ನೋಡ್ರಿ. ನೀವು ಕೂಡ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಟೈಮ್ ಆಗಲಿ 7 ಗಂಟೆ ಆತ್ರಿ. ಮತ್ತು ಅಲ್ಲೇ ಇಟ್ಟೆ ನೋಡ್ರಿ, ಮುಂಜಾನೆ ಇದ್ದು ಸ್ಟಾರ್ಟಿಂಗ್ ರೂಟೀನ್ ಸ್ಟಾರ್ಟ್ ನೋಡ್ರಿ. ಗ್ಯಾಸ್ 4 ಬರ್ನರ್ ಬಿಸಿ ಅದಾವು. ಅಲ್ಲೇ ಅನ್ನ ಐತಿ, ಇದು ಅದು ಅನ್ನ, ಈ ಕಡೆದ್ದು ಚಹಾ ಮತ್ತು ಕೈ ಉಲ್ಟಾ ಹೋಗೋದೈತೆ ನೋಡ್ರಿ ಇದ್ರೊಳಗೆ. ಮತ್ತು ಈ ಸೈಡ ಹಾಲು ಇಟ್ಟೇನೆ, ಮತ್ತು ಮುಂದೆ ಬಿಸಿನೀರು ಇಟ್ಟೇನೆ. ಆಚೆ ಕಡೆ ಅನ್ನ, ಮುಂದೆ ಚಹಾ ಐತಿ. ಮತ್ತು ಇನ್ನು ಚಪಾತಿಗೆ ಹಿಟ್ಟು ನಾದಿಟ್ಟು ಪಲ್ಯಕ್ಕೆಲ್ಲ ರೆಡಿ ಮಾಡ್ಬೇಕ್ರಿ. ಪಲ್ಯಕ್ಕೆ ಆಲ್ರೆಡಿ ಮಮ್ಮಿ ಗವಾರಕಾಯಿ ಹೊರದಿರ್ತಾರೆ. ಮತ್ತು ಇದಕ್ಕೆ ಇನ್ನು ಎಲ್ಲ ಇದನ್ನು ರೆಡಿ ಮಾಡ್ಬೇಕು ನೋಡ್ರಿ. ಇನ್ನು ಬರ್ರಿ ಮತ್ತು ಇವತ್ತಿನ ರೂಟೀನ್ ಹೆಂಗೆ ಹೋಗ್ತೈತೆ ಅಂತ ಹೇಳ್ಕ್ಯಾರ ನೋಡೋಣ ರೀ. ಮತ್ತು ಆಮೇಲೆ ಸಿಗ್ತೇನೆ ರೀ. ಇಲ್ಲಿ ಗವಾರಕಾಯಿ ಫ್ರೈ ಮಾಡೋಕ್ಕಿಟ್ಟೇನೆ ನೋಡ್ರಿ. ಮತ್ತು ಇದು ಚಪಾತಿ ಹಿಟ್ಟು ನಾದಿಟ್ನಿ. ಇನ್ನು ಪಲ್ಯ ಮುಗಿಸಿ ಚಪಾತಿ ಒಂದು ಸ್ವಲ್ಪ ಮಾಡಬೇಕು. ಅನ್ನದು ಆತ್ರಿ ಆಲ್ರೆಡಿ. ಈಗ ಗವಾರಕಾಯಿ ಫ್ರೈ ಮಾಡತ್ತೀನಿ. ಆಮೇಲೆ ಸಿಗ್ತೇನೆ. ಮತ್ತು ರೆಡಿ ಆಯ್ತು ನೋಡ್ರಿ. ಒಂದು ಲಂಚ್ ಹಾಕಿ ಈಗ ಪ್ಯಾಕ್ ಮಾಡಿ ಬ್ಯಾಗ್ ಒಳಗೆ ಹಾಕಿ ಕೊಟ್ಟು ಕಳಿಸ್ಬೇಕು ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನೋಡ್ರಿ. ಟೈಮ್ ಆಗಲೇ 10:30 ಆಯ್ತು. 10:30 ಆಗಿಂದ ಜಾಸ್ತಿನೇ ಆಯ್ತು ನೋಡ್ರಿ. ಮತ್ತು ಉತ್ಸವನ ಸ್ಕೂಲಿಗೆ ಕಳಿಸಿದ್ಮ್ಯಾಗ ನಾವು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ನೀರು ಬಂದು ರೀ. ಇವತ್ತು 2 ದಿನಕ್ಕೊಮ್ಮೆ ಬರ್ತಾವೆ ನೀರು. ಹೀಗಾಗಿ ನೀರೆಲ್ಲ ಸಿಂಟೆಕ್ಸ್ಗೆ ಏರ್ಸೋದು ಮತ್ತು ಎಲ್ಲ ಕೆಲಸಗಳೆಲ್ಲ ಆಯ್ತು ಮುಂಜಾನೆಯಿಂದ. ಇನ್ನು ನಾಷ್ಟ ಏನೋ ಮಾಡ್ಕೋಬೇಕ್ರಿ. ನಾವು ನಾಷ್ಟ ಏನು ಬೇಡ ಅನ್ನತ್ತ ಮಮ್ಮಿ, ಚಪಾತಿನ ಮಾಡಿಬಿಡ ಅಂತ ಹೇಳ್ಕ್ಯಾರ. ಹಿಂಗಾಗಿ ಚಪಾತಿ ಹಿಟ್ಟು ನಾದಿದ್ದನೇ ಐತಿ. ಮತ್ತು ಚಪಾತಿನ ಮಾಡ್ತೀನಿ ನೋಡ್ರಿ ನಾಷ್ಟಕ್ಕೆ. ನಾಷ್ಟ ಆದ್ಮ್ಯಾಗ ಮತ್ತೆ ಸಿಗ್ತೇನೆ ರೀ. ಮತ್ತು ನೋಡೋಣ ರೀ ಮಧ್ಯಾಹ್ನ ಹೆಂಗೆ ರೂಟೀನ್ ಹೆಂಗೆ ಹೋಗ್ತೈತಿ ಇವತ್ತಂತ ಹೇಳ್ಕ್ಯಾರ. ಆಮೇಲೆ ಸಿಗೋಣ ರೀ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಟೈಮ್ ಆಗಲೇ 6 ಗಂಟೆ ಆಗೈತೆ ನೋಡ್ರಿ. ಉತ್ಸವನು ಬಂದು ಅವನು ಚಹಾ ಮತ್ತು ಇದು ಎಲ್ಲ ಆತ. ಮತ್ತು ಅವಂಗೆ ಹೋಮ್ವರ್ಕ್ ಏನೂ ಕೊಟ್ಟಿಲ್ಲ ರೀ ಇವತ್ತು. ವಿಡಿಯೋ ಮಾಡತ್ತಿದ್ನಿ, ಕರೆಂಟ್ ಹೋಯ್ತು ನೋಡ್ರಿ. ಮತ್ತು ಈಗ ಚಾರ್ಜಿಂಗ್ ಬಲ್ಬನ ಐತಿ, ಅದ್ರ ಮ್ಯಾಗ ಬೆಳಕು ಬಂದೈತೆ ನೋಡ್ರಿ. ಆ್ಯಕ್ಚುಲಿ ಹೆಣ್ಕಿ ವಿಡಿಯೋ ಮಾಡ್ಬೇಕಂತೆ ಕುಂದ್ರಗುಡ್ಕ ಕರೆಂಟ್ ಹೋಯ್ತು. ಮಧ್ಯಾಹ್ನನೂ ಹಂಗೆ ಆತ್ರಿಗ ಊಟದು ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಹೆಣ್ಕಿ ವಿಡಿಯೋ ಮಾಡ್ಬೇಕಂತಂದ್ರೆ ಕರೆಂಟ್ ಹೋಗ್ಬಿಡ್ತ್ರಿ. ಒಟ್ಟು ಬರಲೇ ಇಲ್ಲ. ಉತ್ಸವ ಬರತ್ತಿದ್ದ ಅಷ್ಟೊತ್ತಿಗೆ ಕರೆಂಟ್ ಬಂತು. ಮತ್ತು ಯಾವ ಬಂದಂದ್ರೆ ಇದನ್ನು ಮಾಡಕ್ಕೆ ಬಿಡಂಗಿಲ್ಲಲ್ರಿ, ವಿಡಿಯೋದು ಮಾಡಕ್ಕೆ ಬಿಡಂಗಿಲ್ಲ, ಚೀರಾಡ್ಸಿರ್ತಾನೆ ಅಂಥೇಳಿ ಒಂದು ಸ್ವಲ್ಪ ಅವ್ನ ಜೋಡಿನೇ ಇದನ್ನು ಮಾಡೀನಿ ಇಷ್ಟ ತನಕ. ಮತ್ತು ಈಗಾರ ಮಾಡ್ಬೇಕಂತ ಕುಂದ್ರಗುಡ್ಕ ಮತ್ತು ಕರೆಂಟ್ ಹೋಯ್ತು ನೋಡ್ರಿ. ಹಿಂಗೆ ಆಗತ್ತೈತಿ. ಕರೆಂಟ್ ಬಂದಿನ ಸಿಗ್ತೇನೆ ರೀ. ಹೆಣಿಕೆ ವಿಡಿಯೋದಾಗ ಸಿಗ್ತೇನೆ ಡೈರೆಕ್ಟ. ಮತ್ತು ಇವತ್ತು ಒಂದು ಫ್ಲವರ್ ಹೇಳ್ಬೇಕಂತ ಮಾಡೀನಿ. ಆ ಫ್ಲವರ ನಾವು ಇದು ಪ್ಲೇಟ್ ಕವರಾಗಿ ಯೂಸ್ ಮಾಡ್ಕೋಬೋದ್ರಿ. ಅವನ್ನ ಯಾವ ಥರ ಅಂತ ಹೇಳ್ತೇನೆ. ಮತ್ತು ಹಂಗೆ ಪಟ್ಟಿ ತೋರಣ ಪಟ್ಟಿ ಅನ್ನೋದು ಅದಕ್ಕೆ ತಳಗೆ ಫ್ಲವರನ್ನು ಹಿಂಗೆ ಜೋಡಿಸಿ ಆ ತೋರಣ ಪಟ್ಟಿಗತ್ತೇನೋ ಯೂಸ್ ಮಾಡ್ಕೋಬೋದು. ಅದನ್ನ ತೋರಿಸ್ಬೇಕಂತ ಕುಂದ್ರೋಡ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಕರೆಂಟ್ ಹೋಯ್ತು ನೋಡ್ರಿ. ಇನ್ನು ಡೈರೆಕ್ಟ್ ಕರೆಂಟ್ ಬಂದ್ಮ್ಯಾಗ ಫ್ಲವರ್ ಮಾಡುವಾಗನ ಸಿಗ್ತೇನೆ ರೀ. ಇನ್ನು ಮತ್ತು ನಿಮ್ದು ಚಾದು ಆತೇನು ರೀ. ನಾವು ಚಾದು ಕೊಡ್ದು ನೋಡ್ರಿ. ಉತ್ಸವ ಸ್ಕೂಲಿಂದ ಬಂದ ಅವಂಗೂ ಆತ. ನಾವು ಸ್ವಲ್ಪ ಚಹಾ ಬೇಕಾಗಿ ಥಂಡಿಗೆ ಅವು ಚಹಾ ಹಸ್ದಿರ್ತಾನಲ್ರಿ. ಸಾಲ್ಯಾಗ ಊಟನೂ ಸರಿಯಾಗಿ ಮಾಡಿರಂಗಿಲ್ಲವ. ಹಾಗಾಗಿ ಮನೆಗೆ ಆ ಕಡೆಯಿಂದ ಹಸುವಾಗೇನ ಬಂದಿರ್ತಾನೆ. ಅದಕ್ಕೆ ಫಸ್ಟ್ ಅವ್ನು ಬರೋಡ್ಕ ಅವ್ನು ಚಹಾ, ಬಿಸ್ಕಿಟ್ ಮತ್ತು ಏನಾರ ಸ್ವಲ್ಪ ಬ್ರೆಡ್ ಇಂಥದ್ದು ಇದನ್ನು ಮಾಡಿದಂದ್ರೆ ಚಪಾತಿನ ಬೇಡ್ತಾನೆ ಬರೇ. ಮತ್ತು ಚಪಾತಿ ಹೀಟ್ ಆಕೈತಲ್ರಿ, ಭಾಳ ಜಾಸ್ತಿ ತಿಂದ ಅದು ಅನ್ನನೂ ಊಟ ಮಾಡಂಗಿಲ್ಲ ಸರಿಯಾಗಿ. ಹಿಂಗಾಗಿ ಒಂದು ಸ್ವಲ್ಪ ಚಹಾ, ಬಿಸ್ಕಿಟ್ ಅನ್ನೋದು ಚಲೋ ಅಲ್ರಿ ಖರೆ. ಆದರೂ ಮತ್ತು ಬರೀ ಚಪಾತಿನ ಬೇಡ್ತಾನಲ್ಲ, ಅದ್ರ ಸಲುವಾಗಿ ಒಂದು ಸ್ವಲ್ಪ ಚಹಾ ಬಿಸ್ಕಿಟ್ ಹಾಕ್ಕೊಟ್ರೆ ಒಂದು ಹಸು ಇದಾಕತ್ತಂತಂದು ಅವ್ನಿಗೂ ಚಹಾ ಬಿಸ್ಕಿಟ್ ಅದು ಆಯ್ತು. ಮತ್ತು ನಾವು ಚಾದು ಕುಡ್ದು ರೀ. ಇನ್ನು ಅದನ್ನು ಹೇಳಿದ್ನಲ್ರಿ, ವಿಡಿಯೋ ಚಾಲು ಮಾಡ್ಬೇಕು ಅಂದ್ಕೊಂಡ್ರೆ ಹುಡ್ಕ ಕರೆಂಟಿಂದನೇ ಸಮಸ್ಯೆ ಆಗತ್ತೈತಿ. ಹಿಂಗಾಗಿ ಮತ್ತೇನಿಲ್ಲ ನೋಡ್ರಿ. ಇನ್ನು ಹೆಣ್ಕಿ ವಿಡಿಯೋದಾಗ ಸಿಗ್ತೇನೆ ರೀ. ಕರೆಂಟ್ ಏನು ಬರಲಿಲ್ಲ ರೀ. ಮತ್ತು ಲೇಟ್ ಆಗ್ತೈತೆ ನಂಗೆ ವಿಡಿಯೋ ಎಡಿಟಿಂಗ್ ಅದು ಮಾಡೋಕ್ಕೆ. ಅದಕ್ಕೆ ಈ ಥರದ ಚಾರ್ಜಿಂಗ್ ಬಲ್ಬ್ ಅದಾವಲ್ಲ, ಮತ್ತು ಈ ಥರದ ಫೋನಿಂದನ ಫ್ಲ್ಯಾಶ್ ಲೈಟ್ ಹಾಕಿ ಇದೊಂದು ವಿಡಿಯೋ ಶೂಟ್ ಮಾಡಿದ್ರತ್ತು ನೋಡೋಣ ಕ್ಲಾರಿಟಿ ಬರ್ತೈತೆ ಅಂತ ಹೇಳ್ಕ್ಯಾರ. ಈಗ ಶುರು ಮಾಡೇನಿ ನೋಡ್ರಿ. ಸ್ಟಾರ್ಟಿಂಗ್ ಚೈನ್ ಅನ್ನೋರು ಇದಕ್ಕೂ ನಿನ್ನೆ ವಿಡಿಯೋ ಹೆಣ್ಕಿ ವಿಡಿಯೋದೊಳಗನ ಮತ್ತು ನಾನು ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ ಹಾಕೋದನ್ನು ಆ್ಯಡ್ ಮಾಡಿ ಹಾಕಿದ್ದೀನಿ ರೀ. ಯಾಕೋ ಇವತ್ತು ಅಷ್ಟು ರೆಸ್ಪಾನ್ಸು ಬರಲಿಲ್ಲ ವಿಡಿಯೋಗೆ, ಜಾಸ್ತಿ ವ್ಯೂಸು ಬಂದಿಲ್ಲ. ಹಿಂಗಾಗಂತಲೇ ಬೇಜಾರಾಕೈತೆ ನೋಡ್ರಿ. ಸ್ವಲ್ಪ ನಾವು ಏನೋ ಒಂದು ಇದ್ರಲ್ಲೇ ಮಾಡಿರ್ತೇವೆ, ವಿಡಿಯೋ ನೋಡ್ತಾರೋ ಮಂದಿ ಅಂತ ಹೇಳ್ಕ್ಯಾರ. ಯಾಕೋ ಇವತ್ತು ಅಷ್ಟು ವ್ಯೂಸ್ ಬರಲೇ ಇಲ್ಲ. ಅದಕ್ಕೆ ಮತ್ತು ಇರಲಿರಿ ನೋಡೋಣ. ಈಗ ಸ್ಟಾರ್ಟಿಂಗೆಲ್ಲ ನಮ್ಮದು ಈಗ ಇದು ಚೈನ ಹಾಕೋಬೇಕು ನೋಡ್ರಿ. 5 ಅಥವಾ 6 ಚೈನ್ ಹಾಕೋರಿ. 1 2 3 4 5 6 ಹಾಕ್ಕೊಂಡ್ರಿ. ಹಾಕ್ಕೊಂಡು ಫಸ್ಟ್ ಚೈನ್ ಇರ್ತೈತಲ್ಲ ಇಲ್ಲಿ ಜಾಯಿನ್ ಮಾಡ್ಕೋಬೇಕು.
3 ಚೈನ್ ಇದನ್ನ ಹಿಡ್ಕೊಂಡನ 20 ಡಬಲ್ ಕ್ರೋಶೆ ಆಗ್ಬೇಕು ನೋಡ್ರಿ ಇದ್ರೊಳಗೆ. ಇದನ್ನ ಹಾಕ್ಕೊಂಡು ಸಿಗ್ತೇನೆ ರೀ. ಇವು ನೋಡ್ರಿ 20 ಡಬಲ್ ಕ್ರೋಶೆ ಅದು. ಈಗೇನು ಮಾಡ್ಬೇಕಂತಂದ್ರೆ ಇಲ್ಲಿ 3ನೇ ಕ್ರೋಶೆ ಇರ್ತೈತಲ್ಲ, 3ನೇ ಚೈನ 1 2 3 ಇದಕ್ಕೆ ಜಾಯಿಂಟ್ ಮಾಡ್ಕೋದ್ರಿ. ಜಾಯಿಂಟ್ ಮಾಡ್ಕೊಂಡು 2 ಚೈನ್ ತೊಗೋಬೇಕು. ಇದ್ರ ನೆಕ್ಸ್ಟ್ ಎಲ್ಲಿ ಇರ್ತೈತಲ್ಲ ಇಲ್ಲೇ ಹಾಫ್ ಡಬಲ್ ಕ್ರೋಶೆ ತೊಗೋಬೇಕು ನೋಡ್ರಿ. ಹಾಫ್ ಡಬಲ್ ಕ್ರೋಶೆ ಅಂತಂದ್ರೆ 3ರಾಗೂ ಎಟ್ ಅ ಟೈಮ್ ತಕ್ಕೋದು. ಇದನ್ನ 1 ಚೈನ್ ಮತ್ತು ಇದ್ರ ನೆಕ್ಸ್ಟ್ ಒಳಗನ ಹಾಫ್ ಡಬಲ್ ಕ್ರೋಶೆ ಮತ್ತು 1 ಚೈನ್ ನೆಕ್ಸ್ಟನ ಹಾಫ್ ಡಬಲ್ ಕ್ರೋಶೆ. ಅಂದರೆ ಗ್ಯಾಪ್ ಏನು ಬಿಡೋದಿಲ್ಲ ರೀ ಇದ್ರೊಳಗೆ. 1 ಚೈನ್ ಹಾಫ್ ಡಬಲ್ ಕ್ರೋಶೆ, 1 ಚೈನ್ ಹಾಫ್ ಡಬಲ್ ಕ್ರೋಶೆ. ಈ ರೌಂಡ್ ಮುಗಿಯಂತಲೇ ಮತ್ತೆ ಸಿಗ್ತೇನೆ ನೋಡ್ರಿ. ಇದು ನೋಡ್ರಿ, ಇದು ಫುಲ್ ರೌಂಡ್ ಮುಗೀತು ನಂದು. 1 ಚೈನ 1 ಹಾಫ್ ಡಬಲ್ ಕ್ರೋಶೆ ಐತಲ್ಲ, ಇಲ್ಲೇನು ಸ್ಕಿಪ್ ಮಾಡೋಂಗಿಲ್ಲ. ಪ್ರತಿಯೊಂದಕ್ಕೂ 1 ಹಾಫ್ ಡಬಲ್ ಕ್ರೋಶೆ, ಇಲ್ಲಿ 1 ಚೈನ್, ಮತ್ತು ಇಲ್ಲ ಅದ್ರ ನೆಕ್ಸ್ಟನ 1 ಹಾಫ್ ಡಬಲ್ ಕ್ರೋಶೆ. ಈ ಥರ ರೌಂಡ್ ಮುಗೀತಿರದ. ಇಲ್ಲಿ 1 ಚೈನ್ ತೊಗೋಬೇಕು. ತೊಗೊಂಡು ಇಲ್ಲಿ 2 ಚೈನ್ ಏನು ಸ್ಟಾರ್ಟಿಂಗ್ ತೊಗೊಂಡಿರ್ತಾವಲ್ಲ ರೀ, ಈ ಚೈನ್ ಒಳಗೆ ಜಾಯಿಂಟ್ ಮಾಡ್ಕೋಬೇಕ್ರಿ. ಇದನ್ನ ಈಗೇನು ಮಾಡ್ಬೇಕಂತಂದ್ರೆ ಇಲ್ಲಿ ಬರ್ಬೇಕು ನೋಡ್ರಿ. ಈ ಚೈನ್ ತೊಗೊಂಡಿರ್ತೇವಲ್ಲ ಅದ್ರ ನೆಕ್ಸ್ಟ್ ಏನು ಇಲ್ಲಿ ಮನೆ ಕಾಣತ್ತಲ್ಲ ಇದ್ರೊಳಗೆ ಬಂದು ಇದನ್ನ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕ್ರಿ. 1 2 3 ಇದು 1 ಡಬಲ್ ಕ್ರೋಶೆ ಮತ್ತು ಇನ್ನೊಂದು ಡಬಲ್ ಕ್ರೋಶೆ, 1 ಚೈನ್ ಇದು ಇದ್ರೊಳಗನ ಇದು ಜಾಗದೊಳಗನ ಮತ್ತು 2 ಡಬಲ್ ಕ್ರೋಶೆ, ಅಂದರೆ ಟೋಟಲ್ 4 ಡಬಲ್ ಕ್ರೋಶೆ. ಈಗ ನೋಡ್ರಿ ಇದಾತಲ್ಲ, ಇದನ್ನು ಬಿಡ್ಬೇಕು. ಈಗ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಈಗ ಹಾಕಿದ್ದನ್ನು ಬಿಟ್ಟು ನಡ್ಕೊಂದು ಗ್ಯಾಪ್ ಬಿಡ್ಬೇಕು. ಅದ್ರ ನೆಕ್ಸ್ಟ್ ಮತ್ತು 4 ಡಬಲ್ ಕ್ರೋಶೆ, ಅಂದರೆ 2 ಡಬಲ್ ಕ್ರೋಶೆ, 1 ಚೈನ್ ಮತ್ತು ಇಲ್ಲೇ 2 ಡಬಲ್ ಕ್ರೋಶೆ. ಇಲ್ಲೇ ಇದನ್ನು ಸ್ಕಿಪ್ ಮಾಡ್ಬೇಕು. ಇದು ಸ್ಕಿಪ್ ಮಾಡ್ಬೇಕ್ರಿ. ಇದನ್ನು ಸ್ಕಿಪ್ ಮಾಡಿ ಇಲ್ಲಿ ಸ್ಕಿಪ್ ಅಂತಂದ್ರೆ ಗ್ಯಾಪ್ ಬಿಟ್ಬಿಡೋದ್ರಿ. ಅದನ್ನು 2 ಕಂಬ, 1 ಚೈನ್ ಮತ್ತು 2 ಕಂಬ ಡಬಲ್ ಕ್ರೋಶೆ ಅಂದ್ರೆ 1 ರೀ. ಹಿಂಗೆ ನೋಡ್ರಿ. ಇದು ರೌಂಡ್ ಮುಗಿಯಂತಲೇ ಮತ್ತೆ ಸಿಗ್ತಾನೆ. ಈ ರೌಂಡ್ ಮುಗೀತು ನೋಡ್ರಿ. ಇದು ನೋಡ್ರಿ, ಇದು 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ ಇದು ರೌಂಡ್ ಮುಗೀತು. ಇಲ್ಲಿ 3 ಚೈನ್ ಇರ್ತೈತಲ್ಲ, 3rd ಚೈನ ಇಲ್ಲೇ ಜಾಯಿಂಟ್ ಮಾಡ್ಕೋಬೇಕ್ರಿ. ಇದನ್ನ ಮಾಡ್ಕೊಂಡು ಈಗೇನು ಇಲ್ಲಿ 3 ಚೈನ್ ತೊಗೊಳೋದು ಬೇಡ, ನೀವು ಡೈರೆಕ್ಟ್ ಇಲ್ಲೇ ಕಂಬ ಹಾಕೋರಿ. ಇದು 2 ಕಂಬ 1 ಚೈನ್ ಹಾಕೊಂಡಿರ್ತೈತಲ್ಲ, 2 ಡಬಲ್ ಕ್ರೋಶೆ, 1 ಚೈನ. ಈ ಚೈನ್ ಇರೋ ಸ್ಪೇಸ್ ಒಳಗನ ಹಿಂಗೊಂದು ಡಬಲ್ ಕ್ರೋಶೆ ತಗೋರಿ. 1 ಚೈನ್ ಮತ್ತೊಂದು ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್ ಮತ್ತೊಂದು ಡಬಲ್ ಕ್ರೋಶೆ. ಎಷ್ಟಾದಂದ್ರೆ ಟೋಟಲ್ 5 ಡಬಲ್ ಕ್ರೋಶೆ, 4 ಸಿಂಗಲ್ ಚೈನ್ ಸ್ಪೇಸ್ ಬರ್ತೈತಿ. ಈಗ ಇಲ್ಲೇ ಜಾಯಿಂಟ್ ಮಾಡ್ಕೊರಿದ್ನ. ಈ ಗ್ಯಾಪ್ ಇರ್ತೈತಲ್ಲ ಇಲ್ಲೇ ಜಾಯಿಂಟ್ ಮಾಡ್ಕೊಳ್ಳೋದಂದ್ರೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋದು ನೋಡ್ರಿ. ಹಿಂಗೆ ಹಾಕಿ ಇದನ್ನ ಇಲ್ಲಿ ತೊಗೊಂಡ್ಬಿಡೋದ್ರಿ. ಹಿಂಗೆ ಇಲ್ಲಿ ಮತ್ತೆ ಡೈರೆಕ್ಟ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ ಮತ್ತೊಂದು ಚೈನ್, 1 ಡಬಲ್ ಕ್ರೋಶೆ, 4 ಆದವು. ಈಗ ಇನ್ನೊಂದು ಇಲ್ಲಿ ಲಾಸ್ಟ್ ಇದೇ ಥರ ಇಲ್ಲಿ ಸೆಂಟ್ರಿಗೆ ಸ್ಲಿಪ್ ಸ್ಟಿಚ್ ಹಾಕಿ. ಸ್ಲಿಪ್ ಸ್ಟಿಚ್ ಅಂದ್ರೆ ಇದು ಬಂದಿರ್ತೈತಲ್ರಿ, ಇಲ್ಲಿಂದ ಈ ದಾರ ಏನು ತೊಗೋತೀವಲ್ಲ ಇದನ್ನ ಡೈರೆಕ್ಟ್ ಇದ್ರೊಳಗೆ ದಾಟಿಸ್ಕೊಂಡ್ಬಿಡೋದು ನೋಡಿ. ಇದು ಸ್ಲಿಪ್ ಸ್ಟಿಚ್. ಮತ್ತು ಇಲ್ಲಿ ಸೇಮ್ 1 ಕಂಬ, 1 ಚೈನ್,
ಇದೇ ಥರ 5 ಕಂಬ ರಿಪೀಟ್ ಹಾಕ್ಕೋಬೇಕು. ಒಂದು ಚೈನ್, ಒಂದು ಕಂಬ. ಇದು ರೌಂಡ್ ಮುಗ್ಸೋಣ, ಸಿಗ್ತೇನೆ ನೋಡಿರಿ. ಈ ರೌಂಡ ಮುಗೀತು ನೋಡಿರಿ ಫ್ರೆಂಡ್ಸ್. ಇದೇ ಲಾಸ್ಟ್ ರೌಂಡ್. ಈ ಥರ ಬರ್ತೈತಿ ಫ್ಲವರ್. ಈ ಥರ ಬರ್ತೈತಿ ಫ್ಲವರ್. ಚೆಂದಾಗೈತಲ್ರಿ? ನಿಮಗೆ ಹೆಂಗೆ ಅನಿಸ್ತು ಹೇಳ್ರಿ, ಕಮೆಂಟ್ ಮಾಡಿ. ಮತ್ತು ಇದನ್ನು ನೀವು ಯಾವ್ಯಾವ ಥರ ಯೂಸ್ ಮಾಡ್ಕೋಬೇಕಂತಂದ್ರೆ ಮಾಡ್ಕೋಬಹುದು. ಅಂತಂದ್ರೆ ಇವನ್ನ ಹಿಂಗೆ ರೀ, ಈಗ ಇಲ್ಲೊಂದು ಆತಲ್ಲ, ಇಲ್ಲೊಂದು ನಡಕ್ಕೆ 3 ಮತ್ತು ತೆಳಗೆ 2 ಇಲ್ಲೆರಡು ಈ ಥರ ಮಾಡಿ ಪ್ಲೇಟ್ ಕವರನ್ನು ಮಾಡ್ಕೋಬೋದು ರೀ ನೀವು. ಇಲ್ಲಿ 3 ಬರ್ತಾವ, ಇಲ್ಲೆರಡು ಮತ್ತು ಇಲ್ಲೆರಡು ಆ ಥರ. ಮತ್ತು ಹಿಂಗನೆ ಹೆಣದ ಚೌಕಿಗೆ ನಿಮಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್, ಎಷ್ಟು ಲೆಂತ್ ಇದನ್ನು ಮಾಡ್ಕೊಂಡು ನೀವು ಇದನ್ನು ಶಾಲ್ ಥರನೂ ಯೂಸ್ ಮಾಡ್ಕೊಬೋದು ನೋಡಿರಿ. ಲೇಡೀಸ್ಗೆ ಕಲರ್ ಡಬಲ್ ಕಲರ್ ಒಳಗೂ ಕಾಂಬಿನೇಷನ್ ಮಾಡಿ ಈ ಥರ ಫ್ಲವರ್ ಮಾಡಿ ಹಿಂಗೆ ಒಂದಕ್ಕೊಂದು ಎಲ್ಲಿ ಬಂದೈತಲ್ಲ, ಈಗ ಇದೇ ಥರ ಫ್ಲವರ್ ಈಚೆ ಕಡೆ ಹಿಂಗೆ ಮಾಡ್ಕೊತ ಹಿಂಗೆ ಸ್ಟ್ರೈಟ್ ಪಟ್ಟಿ ಬರ್ತೈತಲ್ರಿ. ಮತ್ತು ಆಮ್ಯಾಗ ಈ ಕಡೆ ನೆಕ್ಸ್ಟ್ ರೌಂಡ್ ಇಲ್ಲಿ ಬರ್ತೈತಿ, ಇಲ್ಲಿ ಜಾಯಿಂಟ್ ಬರ್ತಾವೆ. ಹಿಂಗೆ ಮಾಡ್ಕ್ಯಾರ ನೀವು ಇದನ್ನು ಫ್ಲವರ್ ಲೇಡೀಸ್ ಶಾಲ್ ಥರನೂ ಯೂಸ್ ಮಾಡ್ಕೋಬೋದು, ಚಂದ ಆಕತಿ. ಮತ್ತು ಹಿಂಗೆ ಇಷ್ಟ ಫ್ಲವರನ್ನು ಹೆಣದ ಇದಕ್ಕೆ ಹಿಂಗೆ ಪಟ್ಟಿಗತ್ತೆ ಹೆಣದ ಇವನ್ನ ಫ್ಲವರ್ ಹಿಂಗೆ ಜೋಡಿಸ್ಕ್ಯಾರ ಹಿಂಗೆ ತೋರಣಗತೆನೂ ಮಾಡ್ಬೋದು ನೋಡಿರಿ. ಮೇಲ್ಪಟ್ಟಿ ಹೆಣ ಜೋಡಿಸೋದು ಅದನ್ನು ಮುಂದಿನ ವೀಡಿಯೋಸ್ದಾಗದು ಹೇಳ್ತೇನೆ ಯಾವ ಥರ ಅಂಥೇಳಿ. ಈಗ ಇದನ್ನು ಫ್ಲವರ್ ಮಾಡೋದು ಹೇಳಿದ್ದೇನೆ. ಮತ್ತು ಚಂದ ಅನಿಸ್ತೈತೆ ನೋಡಿರಿ. ಇದನ್ನು ಹಂಗೆ ಫ್ಲವರ್ ಮಾಡಿ ಹಿಂಗೆ ಡೆಕೋರೇಷನ್ ಥರನೂ ಯೂಸ್ ಮಾಡ್ಕೋಬೋದು ನಾವು. ಇವ್ನು ಇಷ್ಟ ಇಲ್ಲ ಗೋಲ್ಡನ್ ಕಲರ್ ಲೇಸ್ ಅದು ಇರ್ತಾವಲ್ರಿ, ಇದು ಬ್ಲೌಸ್ಗೆ ಅದು ಅಟ್ಯಾಚ್ ಮಾಡವು, ಅದಕ್ಕೆ ಅಷ್ಟನೂ ನೀವು ಇವ್ನು ಹಿಂಗೆ ಹೆಣದ್ಕಾರ ಹಿಂಗೆ ಇದನ್ನು ಅಟ್ಯಾಚ್ ಮಾಡ್ಕೊತ ಹಿಂಗೆ ಇದ್ರ ಬಾಜುಕ್ಕೆ ಮತ್ತೊಂದು ಅಟ್ಯಾಚ್ ಮಾಡ್ಕೊತ ಈ ಥರ ಇಲ್ಲಿ ಇದೈತಲ್ಲ ಇದೇ ಥರ ಸೇಮ್ ಫ್ಲವರ್ ಹಿಂಗೆ ಸಾಲ್ಕಾಯಿ ಹೆಣ್ಕೊಂಡ್ರೆ ಅದು ತೋರಣ ಪಟ್ಟಿನೂ ಆಕತಿ. ನೀವು ಇದನ್ನ ಹೆಂಗೆ ಯೂಸ್ ಮಾಡ್ಕೋತಾರಲ್ಲ ಆ ಥರ ಯೂಸ್ ಆಗ್ತಾವೆ ನೋಡಿರಿ. ಫ್ಲವರ್ ಸಿಂಪಲ್ ಐತಿ ಮತ್ತು ಚಂದ ಐತಿ. ನಿಮಗೆ ಹೆಂಗೆ ಅನಿಸ್ತಂತ ಹೇಳ್ರಿ. ಫ್ಲವರ್ ಒಂದೇ ಇರ್ತಾವೆ, ಅವನ್ನ ಯೂಸ್ ಮಾಡ್ಕೊಳ್ಳೋ ರೀತಿನ ಈಗ ಭಾಳ ಥರ ಇರ್ತಾವ್ರಿ. ನಾವು ಯಾವ ಥರ ಯೂಸ್ ಮಾಡ್ಕೊತ ಹೋಗ್ತೀವಲ್ಲ, ಕ್ರಿಯೇಟ್ ಮಾಡ್ಕೊತ ಹೋಗ್ತೀವಿ, ಅದೇ ಥರ ಬರ್ತಾವೆ. ಈಗ ನಾನು ಒಂದು ಸಿಂಪಲ್ ಫ್ಲವರ್ ಮಾಡೋ ತೋರಿಸಿದ್ನಲ್ರಿ, ಅದು ಅದೇ ಥರ ನಾನು ಸಿಂಪಲ್ ಇರ್ತಾವೆ ಖರೆ ನಾವು ಯೂಸ್ ಮಾಡ್ಕೊಂಡಂಗೆ ಅವ್ರ ಲುಕ್ ಚೇಂಜ್ ಆಗಿರ್ತಾವೆ. ಮತ್ತು ಈ ಫ್ಲವರ್ ಹೆಂಗೆ ಅನ್ನಿಸ್ತು ಹೇಳ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಒಂದು ಉಲ್ಲನದ ಫ್ಲವರ್ ಮಾಡೋದು ತೋರಿಸೀನಿ. ಸಿಂಪಲ್ ಐತಿ, ಟ್ರೈ ಮಾಡ್ಬೋದು ನೋಡಿರಿ. ಮತ್ತು ಅದನ್ನ ಆಗಲೇ ಹೇಳ್ದಂಗೆ ಅದನ್ನು ಬೇರೆ ಕಲರ್ ಒಳಗೆ ಹೆಣ್ಕೊಂಡು ಕಲರ್ ಕಾಂಬಿನೇಷನ್ ಮಾಡ್ಕೊಂಡು ಲೇಡೀಸ್ ಶಾಲ್ ಥರ ಯೂಸ್ ಮಾಡ್ಕೋಬೋದು, ತೋರಣ ಪಟ್ಟಿ ಥರ ಯೂಸ್ ಮಾಡ್ಕೋಬೋದು. ಮತ್ತು ಪ್ಲೇಟ್ ಕವರ್ ಆಗಿನ ಹಿಂಗೆ ನಡಕ್ಕೆ 3 ತೆಳಗೆ 2 ಮ್ಯಾಗ 2 ಈ ಥರ ರೀ. ಅಕ್ಕಿ ಇದು ಗೋಲಿಗೆ ಅಕ್ಕಿ ಇಡ್ತಾರಲ್ಲ ಆ ಥರ ನೋಡಿರಿ. ನಡಕ್ಕೆ 3 ತೆಳಗೆ 2 ಮತ್ತು ಮ್ಯಾಗ 2 ಆ ಥರ ಏನದ ಜಾಯಿಂಟ್ ಮಾಡಿ ನಾವು ಪ್ಲೇಟ್ ಕವರ್ ಆಗಿನೂ ಯೂಸ್ ಮಾಡ್ಕೋಬೋದು. ಸಿಂಗಲ್ ಫ್ಲವರ್ನ ಅದನ್ನೂ ಯೂಸ್ ಮಾಡ್ಕೋಬೋದು ಯಾವ ಥರ ಅಂತ ಹೇಳ್ಕ್ಯಾರ ಆಗಲೇ ಹೇಳಿದೆ ನಿಮಗೆ. ಮತ್ತು ಈ ವಿಡಿಯೋ ಹೆಂಗೆ ಅನಿಸ್ತು ಹೇಳ್ರಿ. ಮತ್ತು ಇನ್ನು ನೋಡೋಣ್ರಿ ರಾತ್ರಿ ತನಕ ಯಾವ ಥರ ಇರ್ತೈತೆ ಅಂತ ಹೇಳ್ಕ್ಯಾರ ವಿಡಿಯೋ. ನಿನ್ನೆ ವಿಡಿಯೋದಾಗನ ಮತ್ತು ನಾ ಸಿಂಗಲ್ ಕ್ರೋಶೆ ಮತ್ತು ಇದನ್ನು ಚೈನ್ ಮತ್ತು ಡಬಲ್ ಕ್ರೋಶೆ ಹಾಕೋದನ್ನು ಮತ್ತು ಆ್ಯಡ್ ಮಾಡೀನಿ ರೀ. ನಿನ್ನೆ ಅದೊಂದು ಸ್ವಲ್ಪ ವಿಡಿಯೋ ಲೆಂತ್ ಆತಲ್ಲ, ಅದ್ರ ಸಲುವಾಗಿ ಏನೋ ಇವತ್ತು ವ್ಯೂಸನ್ನು ಹೆಚ್ಚು ಬಂದಿಲ್ಲ ಅದು ಆ ವಿಡಿಯೋಕ್ಕೆ. ಏನೇನೋ ರೀ ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಿರ್ತೇವೆ, ಅದಕ್ಕೆ ಪ್ರತಿಫಲ ಕೊಡೋದು ಬಿಡೋದು ಅಂತಾರಲ್ಲ, ಅದು ಆ ದೇವ್ರ ಇಚ್ಛೆ. ಮತ್ತು ಹೆಲ್ಪ್ ಆಗಲಿ ಎಲ್ಲರಿಗೂ. ಇನ್ನೊಮ್ಮೆ ಕ್ಲಿಯರಾಗಿ ಮೊನ್ನೆ ವಿಡಿಯೋದೊಳಗದ ಕ್ಲಿಯರಾಗಿ ಕಂಡಿಲ್ಲ ಅಂತಂದ್ರೆ ಅದ್ರ ಸಲುವಾಗಿ ಆ್ಯಕ್ಚುಲಿ ನಾನು ಮತ್ತು ನಿನ್ನೆ ವಿಡಿಯೋ ಎಡಿಟ್ ಮಾಡೋಕ್ಕಿದ್ದೆ, ಅದಕ್ಕಿಂತ ಮುಂಚೆನೇ ಮತ್ತು ಅದೊಂದು ವಿಡಿಯೋ ಮಾಡ್ಕ್ಯಾರ ಹಾಕೀನಿ ರೀ. ಹಿಂಗಾಗಿ ಅದು ವಿಡಿಯೋ ಲೆಂತ್ ಹೆಚ್ಚಾತ. ಇನ್ಮ್ಯಾಗ ಆದಷ್ಟು ಶಾರ್ಟನ್ನು ಹೇಳ್ಕೊತ ಹೋಗ್ತೇನೆ ರೀ. ಮತ್ತು ಆದಷ್ಟು ಲೆಂತ್ ಕಮ್ಮಿ ಹಾಕಕ್ಕೆ ಟ್ರೈ ಮಾಡ್ತೇನೆ ವಿಡಿಯೋಸ್. ಮತ್ತು ಇಷ್ಟ ನೋಡಿರಿ, ಇದನ್ನೇ ಹೇಳಬೇಕಾಗಿತ್ತು. ಮತ್ತು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಟೈಮ್ ಆಗಲಿ 10:30 ಆಯ್ತು ನೋಡಿರಿ. ನಾವು ಎಲ್ಲರೂ ಊಟ ಮಾಡಿದೆವು, ಉತ್ಸವದನೂ ಊಟ ಆಯ್ತು. ಮತ್ತು ಸಂಜೆ ಅಡುಗೆದೇನು ಜಾಸ್ತಿ ಇರಲ್ಲ ನೋಡಿರಿ, ಇದ್ದದ್ರ ಮ್ಯಾಗ ಇದಾಗ್ಬಿಡ್ತೈತಿ, ಜಾಸ್ತಿ ಏನು ಜಂಜಾಟ ಇರೋಂಗಿಲ್ಲ. ಹಿಂಗಾಗಿ ನಾನು ಹೆಣ್ಕಿ ವಿಡಿಯೋ ಮಾಡಿದ್ನಿ ಆಗಲೇ. ಮತ್ತು ಅದು ಮಾಡ್ಬೇಕಂತ ಹೇಳ್ಕ್ಯಾರ ಕರೆಂಟದ್ದು ಇದಾಯ್ತು ರೀ, ಹಿಂಗಾಗಿ ಸಮಸ್ಯೆ ಲೇಟ್ ಆಗ್ತದೆ. ಮತ್ತು ಹೆಣ್ಕಿದನ್ನು ವಿಡಿಯೋ ರೀ ವ್ಲಾಗ್ ಒಳಗನ ಕಂಟಿನ್ಯೂ ಅದ್ರೊಳಗೆ ಹಾಕ್ಲೋ ಏನು ಅದನ್ನ ಸಪ್ರೇಟಾಗಿ ಮಾಡ್ಲೋ ಅನ್ನೋದೊಂದು ಕನ್ಫ್ಯೂಷನ್ ಐತ್ರಿ. ಅಂತಂದ್ರೆ ಒಮ್ಮೆ ಏನು ಅನ್ಸತೈತಿ ಹೆಣ್ಕಿದ ಸಪ್ರೇಟ್ ಮಾಡಿ ಅದನ್ನ ಬೇರೆನ ಅಪ್ಲೋಡ್ ಮಾಡ್ಬೇಕಂದ್ರೆ ಅದನ್ನ ಬೇರೆನ ಹಾಕಿದ್ರೆ ಅದು ಸಪ್ರೇಟ್ ಅಂತೇಳಿ. ಒಮ್ಮೆ ಏನು ಅನ್ಸತೈತಿ ಅದು ಅಷ್ಟು ಬೇರೆ ಇದು ಅಷ್ಟು ಬೇರೆ ಹಿಂಗೆ 2 ಪಾರ್ಟ್ ಆದಂಗೆ ಆಕತಿ, 2 ಕೆಲಸ ಇದಾಕವು ಅಂತ ಹೇಳ್ಕ್ಯಾರ. ನಾನು ಸ್ವಲ್ಪ ಕನ್ಫ್ಯೂಷನ್ ಒಳಗೆ ನೋಡ್ರಿ. ನಿಮಗೆ ಹೆಂಗೆ ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ಏನು ವ್ಲಾಗ್ ಒಳಗನ ನಡಕ್ಕೆ ಈಗ ಹಾಕತ್ತಲ್ಲ ಹಂಗೆ ರೆಗ್ಯುಲರ್ ಆಗಿ
ಹಾಕ್ಲು ಏನದ ಹೆಣ್ಕಿದನ ಸಪ್ರೇಟ್ ಒಂದು ಅದ ಅದನ್ನು ಬೇರೆನ ಹಾಕಿ ಡೈಲಿ ವ್ಲಾಗನ್ನು ಇದನ್ನು ಬೇರೆನ ಸಪ್ರೇಟ್ ಮಾಡ್ಲು ಅಂತ ಹೇಳ್ಕ್ಯಾರ. ಅದನ್ನು ಹೇಳ್ರಿ ನೀವೆಲ್ಲ ಹೆಂಗೆ ಹೇಳ್ತಿರಲ್ಲ ನೀವು ಅಟ್ಲೀಸ್ಟ್ ಒಂದು 2 ಕಮೆಂಟರ ಯಾವಾರ ಬಂದ್ರಿ ಈ ಥರ ಅಂತ ಹೇಳ್ಕ್ಯಾರ ನಾ ಹಂಗೆ ಇದನ್ನು ಮಾಡ್ಬೇಕಂತ ಮಾಡೇನ್ರಿ ಅಂದರೆ ಚೇಂಜಸ್ ಮಾಡ್ಕೋಬೇಕಂತೇಳಿ. ಇಲ್ಲ ಹಿಂಗೆ ನಡಿತೈತಿ ಅಂತಂದ್ರೆ ಇದ್ರೊಳಗೆ ಹಾಕಿದ್ರೆ ಆತಂದ್ರೆ ಅಟ್ ಅ ಟೈಮ್ ಆಗ್ಬಿಡ್ತೈತಲ್ರಿ ವರ್ಕ್. ಏನು ಅದನ್ನ ಸಪ್ರೇಟ್ ಹಾಕೋದು ಅಂತ ಹೇಳ್ಕ್ಯಾರ. ಹಿಂಗೊಂದು ಕನ್ಫ್ಯೂಷನ್ ಒಳಗದೆ ನಿಮ್ಮ ಹತ್ರ ಹೇಳ್ಕೊಬೇಕಂತ ಹೇಳ್ಕ್ಯಾರ ಅನ್ಸಾತಿತ್ತು ನೋಡ್ರಿ. ನಿಮಗೆಲ್ಲ ಯಾವ ಥರ ಅನಿಸ್ತೈತು ಅಂತ ಹೇಳ್ಕ್ಯಾರ ಕೇಳಿದ್ರಾತು ಅಂತ ಹೇಳ್ಕ್ಯಾರ ನಾ ಹೇಳತ್ತೇನೆ ರೀ. ಮತ್ತು ಇನ್ನೇನಿಲ್ಲ ನೋಡ್ರಿ, ಊಟನೂ ಆಯ್ತು, ಉತ್ಸವ ನೀನು ಮಲ್ಗಿಸೆ ನಾವು ಮಲ್ಕೋಬೇಕು ಮತ್ತು ಬೆಳಗ್ಗೆ 6:30 ಹೇಳ್ಬೇಕಲ್ರಿ. ಹಿಂಗಾಗಿ ಮತ್ತು ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ. ತಳಗೆ ಬಾ ತಳಗೆ. ಬಾಯ್ ಮಾಡಿ ಗುಡ್ ನೈಟ್ ಹೇಳಿ. ಹಿಂಗೆ ನೋಡ್ರಿ ನಡಕ್ ಡಿಸ್ಟರ್ಬೆನ್ಸ್ ಇರತ್ತೆ ಅವಂದ. ಯಾವಾಗ ವೀಡಿಯೋ ಮಾಡಕ್ಕೆ ಕುಂತ್ನೆ ಅಂದ್ರೆ ಬಂದು ಹೆಂಗೆ ಹದಿಗಡ್ಸ್ಲು ಅಂತ ಯಾಕೆ ಬಂದು ಕೈ ಹಾಕೋದು ಇದು ಮಾಡೋದು ಹಿಂಗೆ ಮಾಡೋದು ಮಾಡ್ತಿರ್ತಾನೆ ಸೈಡಿಂದ. ಮತ್ತು ಈಗೂ ಬಂದಿದ್ದು ನೋಡ್ರಿ ಅವನ್ನ ಕಳಿಸಿದ್ನಿ. ಮತ್ತು ಇದೆ ನೋಡ್ರಿ ಒಂದು ಫ್ಲೋ ಒಳಗೆ ಮಾತು ಬರೋಂಗಿಲ್ಲ. ಹಿಂಗಾಗಿ ನಡಕ್ ಏನು ಮಾತಾಡಬೇಕು ಅಂತ ಮೈಂಡ್ ಒಂಥರ ಬ್ಲ್ಯಾಂಕ್ ಆದಂಗೆ ಆಗ್ಬಿಡ್ತೈತಿ. ಅವಾಗ ಮತ್ತೆ ಸ್ಟಾಪ್ ಮಾಡೋದು ಮತ್ತು ಹೊಳ್ಳಿ ಇದು ಮಾಡೋದು ಹಿಂಗೆ ಆಕತಿ. ಮತ್ತು ಅದ ರೀ ಇದಾಗಿತ್ತು ನೋಡ್ರಿ ಇವತ್ತಿನ ವ್ಲಾಗ್. ವಾಯ್ಸದ ಸ್ವಲ್ಪ ಹೇಳತ್ತಾರ್ರಿ ಎಲ್ಲರೂ ಇನ್ನೂ ಸ್ವಲ್ಪ ಕ್ಲಿಯರ್ ಬರೋತ್ತು ಜಾಸ್ತಿ ಮಾತಾಡ್ರಿ ಅಂತ. ಆದಷ್ಟು ನಾನು ಟ್ರೈ ಮಾಡತ್ತೇನೆ ರೀ. ಜೋರು ಮಾತಾಡೋಕೆ ನನಗೂ ಇದಾಗಂಗಿಲ್ಲ ರೀ. ಹಿಂಗಾಗಿ ಸ್ವಲ್ಪ ಆದಷ್ಟು ಟ್ರೈ ಏನೋ ಮಾಡತ್ತೇನೆ ರೀ. ಮಳಿದೊಂದು ಸೌಂಡ್ ಎಲ್ಲ ಇರ್ತೈತಲ್ರಿ, ಹಿಂಗಾಗಿ ಅದು ಮೋಸ್ಟ್ಲಿ ಕ್ಲಿಯರ್ ಕೇಳಿಸ್ವತ್ತ ಅಂತ ಅನ್ಕೋತೇನೆ. ಇದ ನೋಡ್ರಿ ಇವತ್ತಿನ ವ್ಲಾಗ್. ಇವತ್ತಿನ ರೂಟೀನ್ ಹೆಂಗಿತ್ತಂತ ಹೇಳ್ರಿ. ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ನೋಡೋರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಇದಿರೋದಿಲ್ಲ ರೀ. ಮತ್ತು ಬೆಲ್ ಐಕಾನ್ ಒತ್ತಿ ಇದನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಂಡ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ್ದು ನೋಟಿಫಿಕೇಷನ್ ನಿಮಗೆ ಬರ್ತಾವೆ. ನೀವು ನೋಡ್ಬೋದು, ನಿಮಗೆ ಸಮಯ ಸಿಕ್ಕಾಗೂ ನೋಡ್ಬೋದು, ಇಲ್ಲ ನೋಟಿಫಿಕೇಷನ್ ಬಂದ ತಕ್ಷಣವೂ ನೋಡ್ಬೋದು. ಮತ್ತು ಇಷ್ಟೊತ್ತನ ಯಾರು ತಮ್ಮ ಸಮಯ ಕೊಟ್ಟ ವಿಡಿಯೋಸ್ ನೋಡಿದ್ದೀರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ. ಮತ್ತು ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ ರೀ. ಬಾಯ್.